ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಯಾರ್ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಹೋಗ್ತಾ ಇರೋದು ಮಂತ್ರಾಲಯ. ಫೈನಲಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಹೇಳ್ತಿದ್ದೆ ಗೊತ್ತಾ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೋಗೋಕ್ಕಾಗಿರಲಿಲ್ಲ. ಸೊ ಇವಾಗ ಟೈಮ್ ಬಂದಿದೆ, ಹೋಗ್ತಾ ಇದ್ದೀನಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಬನ್ನಿ. ಇದು ಯಾವುದಪ್ಪ ಮೆಟ್ರೋ ಸ್ಟೇಷನ್ನು ಅಂತ ಅನ್ಕೋಬೋದು ನೀವು. ಇದು ಬಂದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲಿದೆ. ನೋಡ್ತಾ ಇರ್ಬೋದು ನಾವು ಯಾರ್ಯಾರು ಇದ್ದೀವಿ ಅಂತ. ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ನನ್ನ ಮಗಳು, ನಮ್ಮ ಅತ್ತಿಗೆ ಮಗ ಎಲ್ಲ ಸೇರಿ ಹೋಗ್ತಾ ಇದ್ದೀವಿ. ಇದು ಯಾವ ರೈಲ್ವೆ ಸ್ಟೇಷನು ಅಂದರೆ ಯಡಿಯೂರು ರೈಲ್ವೆ ಸ್ಟೇಷನ್ ಅಂತ. ಇದು ಬಂದು ನೀವು ಕೇಳಿರೋ ಹಾಗೆ ತುಂಬ ಪ್ರಸಿದ್ಧ ಆಗಿರೋ ಶ್ರೀ ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲೇ ಇರೋದು. ಯಡಿಯೂರು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ. ಮತ್ತು ಟ್ರೈನ್ ಕೂಡ ಬಂತು. ನಾವು ಓಡೋಣ ಅಂತ ರೆಡಿ ಆದೋ. ಟ್ರೈನ್ ಕೂಡ ಸ್ವಲ್ಪ ಲೇಟಾಗೇ ಬಂತು ಅಂತಲೇ ಹೇಳ್ಬೋದು. ನೋಡ್ಬೋದು ನೀವೇ, ಟ್ರೈನ್ ಬರ್ತಿದೆ. ನಾವು ಟಿಕೆಟ್ನ ಮುಂಚೆನೇ ಬುಕ್ ಮಾಡಿದ್ದು, ಅದಕ್ಕೋಸ್ಕರ ನಾವೇನು ಇವಾಗ ಟಿಕೆಟ್ ಏನು ಬುಕ್ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಅದರಿಂದ ಟ್ರೈನ್ ಒಳಗಡೆ ಹೋಗಾದ್ಮೇಲೆ ಸ್ವಲ್ಪ ಎಲ್ಲ ಚೆಕ್ ಮಾಡಿ ನಮ್ದು ಯಾವುದೇ ಸೀಟು ಅಂತ ಎಲ್ಲ ಕನ್ಫರ್ಮ್ ಮಾಡ್ಕೊಬೇಕು, ಕೂತ್ಕೋಬೇಕಲ್ವ. ನೀವೇ ನೋಡ್ತಾ ಇರ್ಬೋದು, ನಾವು ಟ್ರೈನ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತಾಯಿತು. ಬಟ್ ಸೀಟ್ಗೋಸ್ಕರ ಸ್ವಲ್ಪ ಹುಡುಕಾದ್ಮೇಲೆ ಫೈನಲಾಗಿ ನಮಗೆ ಸೀಟ್ ಸಿಕ್ತು. ಸೀಟ್ ಸಿಕ್ಕಾದ್ಮೇಲೆ ನೋಡ್ಬೋದು, ವ್ಯೂಸು ಚೆನ್ನಾಗಿದೆ ಅಲ್ಲಿ. ಹೊರಗಡೆ ವ್ಯೂಸು ಟ್ರೈನಲ್ಲಿ ಇರ್ಬೋದು, ಏನೇ ಆಗಿರ್ಬೋದು. ಟ್ರೈನ್ ಕೂಡ ನೀಟಾಗೇ ಇತ್ತು. ನೋಡ್ಬೋದು ನೀವು, ಚೆನ್ನಾಗಿ ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾವು ಫೈನಲಾಗಿ ಸೆಟಲ್ ಆಗಿ ಕುತ್ಕೊಂಡು, ಈ ಮಕ್ಕಳು ಮಾತ್ರ ನೋಡಬೇಕಾ ನೀವು, ನಾನು ಕುತ್ಕೋತೀನಿ ಕಿಟ್ಕೋಬೇಕಾ, ನಾನು ಕುತ್ಕೋತೀನಿ ಅಂತ ತುಂಬಾ ಆಟ ಮಾಡ್ತಾಯಿದ್ರು. ಸೊ ಫೈನಲಾಗಿ ಹೆಂಗೋ ಹೊತ್ತಾಗೆ ಫೈನಲಾಗಿ ಕೂತ್ಕೊಂಡು ಆಮೇಲೆ ತಿರ್ಗಾ ನೀವು ನೋಡ್ತಾ ಇರ್ಬೋದು, ಈ ಬೆಟ್ಟ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ. ಚೆನ್ನಾಗಿ ಕಾಣ್ತಿತ್ತು, ಯಾಕಂದರೆ ಮಳೆ ಬರೋ ಹಾಗಿತ್ತಲ್ಲ, ಮೋಡನೂ ಕೂಡ ಆಗಿತ್ತಲ್ಲ. ಸೊ ಅದರಿಂದ ಬೆಟ್ಟನೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಮ್ಮ ಅಕ್ಕನ ಮಗಳು ಕೂಡ ಅಲ್ಲೇ ಟ್ರೈನಲ್ಲೇ ಒಬ್ಬರು ಹುಡುಗಿನ ಪರಿಚಯ ಮಾಡಿಕೊಂಡ್ರು. ಅವರು ಕೂಡ ಬೆಂಗಳೂರಿಗೆ ಹೋಗಬೇಕಿತ್ತು, ಅದಕ್ಕೋಸ್ಕರ ಅಲ್ಲಿಂದ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲರೂ ಫೈನಲಾಗಿ ನಾವು ರೈಲ್ವೆ ಸ್ಟೇಷನ್ ಅಂದರೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ವಿ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಮೇಲೆ ಸ್ನ್ಯಾಕ್ಸ್ ಆಗಲಿ, ಊಟ ಆಗಿ ಎಲ್ಲ ಸಿಗುತ್ತೆ. ಬಟ್ ಕಾಸ್ಟ್ಲಿ ಇರುತ್ತೆ. ಟ್ರೈನಲ್ಲಿ ಕೂಡ ಎಲ್ಲ ಕೂಡ ಇರುತ್ತೆ. ಸ್ನ್ಯಾಕ್ಸು, ಊಟ, ನೀರು, ಯಾವುದೇ ರೀತಿಯ ಕೊರತೆ ಇರಲ್ಲ. ಎಲ್ಲ ಕೂಡ ಮಾರ್ಕೊಂಡು ಕೂಡ ಬರ್ತಾ ಇರ್ತಾರೆ. ನಾವು ಫೈನಲಾಗಿ ಮಂತ್ರಾಲಯ ತಲುಪಿದ್ವಿ. ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ತಲುಪಿದ್ವಿ. ಎಷ್ಟು ಗಂಟೆಗೆ ತಲುಪಿದ್ವಿ ಅಂದರೆ 3 ಗಂಟೆ 8 ನಿಮಿಷಕ್ಕೆ ಬೆಳಗಿನ ಜಾವ ತಲುಪಿತು. ನಾವು ಅಲ್ಲಿಂದ ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅಲ್ಲಿ ಮಂತ್ರಾಲಯ ರೈಲ್ವೆ ಸ್ಟೇಷನಲ್ಲಿದ್ದು ಮಂತ್ರಾಲಯ ದೇವಸ್ಥಾನ ಹತ್ರ ಹೋಗಬೇಕು, ರಾಘವೇಂದ್ರ ದೇವಸ್ಥಾನಕ್ಕೆ. ಅಂದರೆ ಅಲ್ಲಿಂದ ಟ್ಯಾಕ್ಸಿ ಆಗಲಿ ಏನೇ ಆಗಲಿ ಇರೋದಿಲ್ಲ, ಆಟೋ ಅಥವಾ ಬೇರೆ ಥರ ವೆಹಿಕಲ್ಸ್ಗಳು ಇರ್ತವೆ, ಅದರಲ್ಲಿ ನಾವು ಹೋಗಬೇಕು. ಮತ್ತು ಏನು ಅಂದರೆ ಇಲ್ಲಿ ಮಂತ್ರಾಲಯ ದೇವಸ್ಥಾನ ಹತ್ರ ಏನು ಅಂದರೆ ದನಗಳು ಇರ್ತವೆ, ಹಸುಗಳು ಇರ್ತವೆ. ಅವು ರೋಡಲ್ಲೇ ಅಲ್ಲೇ ಇರ್ತವೆ. ಬಟ್ ಯಾವುದೇ ರೀತಿಯ ನಮ್ಮ ಕಡೆ ಇರುತ್ತಲ್ಲ, ಮೂಗ್ದಾರ ಆಗಲಿ ಕೊಳ್ದಾರ ಆಗಲಿ ಏನೇ ಇರುತ್ತಲ್ಲ, ಅದಂತ ಅವರು ಹಾಕಿರಲ್ಲ, ಹಾಗೆ ಬಿಟ್ಟಿರ್ತಾರೆ. ನಾವು ಫೈನಲಾಗಿ ಮಂತ್ರಾಲಯ ದೇವಸ್ಥಾನ ಹತ್ರ ಹೋದು ಅಲ್ಲೋಗಿ ಉಳ್ಕೋಬೇಕಲ್ಲ ಅಂದ್ಬಿಟ್ಟು ಒಂದು ಲಾಡ್ಜ್ನ ಬುಕ್ ಮಾಡಿಕೊಂಡು, ಆ ಲಾಡ್ಜು ತುಂಬ ಚೆನ್ನಾಗಿತ್ತು. ಆ ಲಾಡ್ಜ್ ಕೂಡ ಅಲ್ಲಿನ ಕಲ್ಯಾಣಿ ಹತ್ರ ತುಂಬ ಹತ್ರನೇ ಇತ್ತು. ನಾವು ಕೂಡ ಅಲ್ಲೋಗಿ ಸ್ಟೇ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಬೆಳಗ್ಗೆ 7 ಗಂಟೆಗೆ ಎದ್ದು ದೇಗುಲದ ಪಕ್ಕದಲ್ಲೇ ಅಲ್ಲೇ ತುಂಗಭದ್ರಾ ನದಿ ಅಂತ ಇದೆ. ಅದು ತುಂಬ ಶ್ರೇಷ್ಠ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ಸ್ನಾನ ಮಾಡಿಕೊಂಡು ಬರೋಣ, ಮಕ್ಕಳ ಜೊತೆನೂ ಆಟ ಆಡ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹೋಗಿ ನಾವು ಅಲ್ಲೇ ಫ್ರೆಶ್ ಅಪ್ ಆಗಿ ಬಂದು. ಸೊ ನೀವೇ ನೋಡ್ತಾ ಇರ್ಬೋದು, ತುಂಗಭದ್ರಾ ನದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಸ್ವಲ್ಪ ಮೆಸ್ಸಿ ಆಗಿದೆ. ಅಂದರೆ ಅಲ್ಲೆಲ್ಲ ಸ್ನಾನ ಮಾಡ್ಕೋತಾರಲ್ಲ, ಬಟ್ಟೆ ಎಲ್ಲ ಹಾಗಾಗಿ ಬಿಟ್ಟು ಹೋಗಿರ್ತಾರೆ. ನೀವು ನೋಡ್ತಾ ಇರ್ಬೋದು, ನೀರು ಕೂಡ ಅಷ್ಟೇನು ಬರ್ತಿರಲಿಲ್ಲ. ನಾವು ಹೋದಾದ್ಮೇಲೆ ಇನ್ನೂ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ನಾವು ಕೂಡ ಜಾಸ್ತಿ ಹೊತ್ತೇನು ಇರಲಿಲ್ಲ. ಮಕ್ಕಳನ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ರಿಟರ್ನ್ ಬಂದು, ಅಲ್ಲಿ ನೋಡ್ಬೋದು ನೀವು ರಾಘವೇಂದ್ರ ದೇವಸ್ಥಾನ ಪಕ್ಕದಲ್ಲೇ
ಇರೋದು ಅದು. ನಾವು ಆ ಕಡೆ ಸೈಡು ಬೇರೆ ಕಡೆ ಹೋಗೋಣ, ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕಾಗೋದಿಲ್ಲ, ಮತ್ತು ಆಟ ಆಡೋಕ್ಕೆ ಮಕ್ಕಳಿಗೆ ಸೇಫ್ಟಿ ಇರೋಲ್ಲ, ಕಮ್ಮಿ ನೀರಿರೋ ಕಡೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ತೆಪ್ಪ ಇತ್ತು, ತೆಪ್ಪದಲ್ಲಿ ಕೂಡ ಹೋದೋ. ನೀವು ನೋಡ್ತಾ ಇರ್ಬೋದು ತೆಪ್ಪದಲ್ಲಿ ಹೋಗ್ತಾ ಇರೋದನ್ನ ನಾವು. ಮತ್ತು ಒಬ್ಬರಿಗೆ ತೆಪ್ಪದಲ್ಲಿ 50 ರೂಪಾಯಿ ಕೂಡ ತಗೋತಾರೆ. ನೀವು ಹೋದಾಗ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿದೆ ಅಂದರೆ. ಅಲ್ಲಿಂದ ಮುಗಿಸ್ಕೊಂಡು ನಾವು ರೂಮ್ಗೆ ಹೋಗಿ ರೂಮಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು 11 ಗಂಟೆಗೆ ನಾವು ದರ್ಶನಕ್ಕೆ ಅಂತ ಹೊರಟಬೇಕಾದ್ರೆ ಅಲ್ಲೇ ಪಕ್ಕದಲ್ಲೇ ನಾವು ಅಲ್ಲಿಂದ ಸ್ವಲ್ಪ ಹತ್ರನೇ ಇತ್ತು. ನೋಡ್ತಾ ಇರ್ಬೋದು ನಾವು ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಮೊದಲೆಲ್ಲ ಒಂದು ಸ್ವಲ್ಪ ಚೇಂಜಸ್ ಇತ್ತು. ನಾನು ಈ ಸಲ ಹೋದಾಗ ತುಂಬಾ ಚೇಂಜಸ್ ಇತ್ತು, ತುಂಬಾ ಚೆನ್ನಾಗೂ ಕೂಡ ಮಾಡಿದ್ದಾರೆ. ನೀವು ಕೂಡ ಒಂದು ಸತಿ ಭೇಟಿ ನೀಡಿ ರಾಯರ ದರ್ಶನ ಕೂಡ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಈಗ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಹೋಗಿದ್ದು ಒಂದು 5 ವರ್ಷದ ಹಿಂದೆ ಹೋಗಿದ್ದೆ ಅಂತಲೇ ಹೇಳ್ಬೋದು. ಆವಾಗ ಒಂದು ಸ್ವಲ್ಪ ಬೇರೆ ಥರನೇ ಇತ್ತು, ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೋಡ್ಬೋದು ರಾಯರ ಮುಂಭಾಗದಲ್ಲಿ, ದೇವಸ್ಥಾನದ ಮುಂಭಾಗದಲ್ಲಿ ಹೇಗೆ ಮಾಡಿದ್ದಾರೆ, ಹೇಗೆ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಹೊರಗಡೆ ಎಲ್ಲ ನೋಡಿಕೊಂಡು ನಾವು ದರ್ಶನಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೋ. ನೀವು ಒಳಗಡೆ ನೋಡ್ತಾ ಇರ್ಬೋದು. ಸ್ವಲ್ಪ ಕೂಡ ವೀಡಿಯೋ ಮಾಡಿಕೊಂಡೆ, ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಯಾಕಂದರೆ ಒಳಗಡೆ ವೀಡಿಯೋ ಅಥವಾ ಫೋಟೋನ ತೆಗೆಯೋ ಹಾಗೆ ಇರಲಿಲ್ಲ, ನಿಷಿದ್ಧವಾಗಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ವೀಡಿಯೋ ಕೂಡ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಮಾಡಿಕೊಂಡೆ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೀಟಾಗಿ ದರ್ಶನ ಕೂಡ ಆಯಿತು. ನಮಗೆ ಜಾಸ್ತಿ ಜನ ಏನು ಇರಲಿಲ್ಲ, ಕಮ್ಮಿ ಜನ ಕೂಡ ಇದ್ದರು. ಇನ್ನು ದಸರಾ ಅಲ್ವಾ, ಇನ್ನು ಮುಂದೆ ಜಾಸ್ತಿ ಜನ ಆಗ್ತಾರೆ. ನಾವು ಮೊದಲೇ ಹೋಗಿದ್ವಲ್ಲ, ಕಮ್ಮಿ ಜನ ಇದ್ದರು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಅಲ್ಲಿ ಟೆಂಪಲ್ಗಳಿದೆ, ಸುತ್ತಮುತ್ತ ಟೆಂಪಲ್ಗಳಿವೆ. ಆ ಟೆಂಪಲ್ಗೆ ಹೋಗೋಣ ಅಂತ ಹೊರಟು. ಫಸ್ಟ್ ಹೋಗಿದ್ದು ಆಂಜನೇಯ ಟೆಂಪಲ್ಲು, ಆಮೇಲೆ ಹೋಗಿದ್ದು ಇದು ಬಂದು ಬೃಂದಾವನ ಅಂತ ಕರೀತಾರೆ. ಇದು ರಾಘವೇಂದ್ರ ಸ್ವಾಮಿಗಳು 14 ವರ್ಷ ಜಪ ತಪ ಮಾಡಿದಂತಹ ಸ್ಥಳ ಅಂತಲೂ ಹೇಳ್ತಾರೆ. ಈ ಸ್ಥಳದ ಬಗ್ಗೆ ಅಲ್ಲಿನ ಒಬ್ಬರು ಪುರೋಹಿತರು ಹೇಳಿದರು, ಅದನ್ನು ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ಲಾಗ್ ಆಗಿ ನಾನು ಮಾಡೋಣ ಅಂತ ಇದ್ದೀನಿ. ಅದನ್ನು ನೀವು ಕಂಪ್ಲೀಟಾಗಿ ನೋಡಬೇಕು. ನಾವು ಈ ಪ್ಲೇಸ್ನೆಲ್ಲ ನೋಡಿಕೊಂಡು ಮತ್ತು ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಅಲ್ಲೋಗಿದ್ದು ನಾವು. ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿನ ವಿಶೇಷತೆ ಏನು ಅಂದರೆ, ಅವರು ಯಾರೂ ಕೆತ್ತನೆಯನ್ನು ಮಾಡಿಲ್ಲ, ಅದಾಗದೇ ಉತ್ಪತ್ತಿ ಆಗಿರುವಂತಹ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬೋದು. ಒಳಗಡೆ ವೀಡಿಯೋ ಮಾಡ್ಕೊಳ್ಳೋ ಹಾಗೆ ಇರಲಿಲ್ಲ, ಸೊ ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ಕ್ಲಿಪ್ ತೊಗೊಂಡೆ. ಅಲ್ಲಿ ಒಳಗಡೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪಂಚಮುಖಿ ದೇವರಿದೆಯಲ್ಲ, ಅದು ಯಾವುದೇ ರೀತಿ ಕೆತ್ತನೆ ಅಂತೂ ಅಲ್ಲ, ಅದಾಗದೇ ಉತ್ಪತ್ತಿ ಆಗಿರೋದು ಅಂತ ಹೇಳ್ತಾರೆ. ನಾವು ಅದಾದಮೇಲೆ ನಾವು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ನಾವು ಅಲ್ಲಿ ರಥೋತ್ಸವ ಇದೆ, ರಾಯರ ರಥೋತ್ಸವ ಇದೆ ಅಂತ ಹೇಳಿದರು. ಸಂಜೆ ನಾವು ಕೂಡ ರಥೋತ್ಸವ ನೋಡೋಣ, ಟೈಮ್ ಇದೆ ಅಲ್ವಾ, ಇನ್ನು ಬೆಳಗ್ಗೆ ನಾವು 11 ಗಂಟೆ ಟ್ರೈನ್ ಇರೋದಲ್ವಾ ಅಂತ ಹೇಳಿಬಿಟ್ಟು ನಾವು ಮತ್ತೆ ಇನ್ನೊಂದು ಸಲ ರಾಯರ ದರ್ಶನ ಕೂಡ ಆಗುತ್ತೆ, ಯಾವಾಗ ಬರ್ತೀವೋ ನೆಕ್ಸ್ಟ್ ಟೈಮು ಅಂದ್ಬಿಟ್ಟು ಮತ್ತೆ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ರಥೋತ್ಸವ ತುಂಬ ಚೆನ್ನಾಗಿತ್ತು. ದರ್ಶನ ಕೂಡ ಚೆನ್ನಾಗಾಯಿತು, ನಮಗೂ ಚೆನ್ನಾಗಾಯ್ತಲ್ಲ ಅಂದ್ಬಿಟ್ಟು ತೃಪ್ತಿಯಿಂದ ಹೊರಗಡೆ ಬಂದು, ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದು, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅದಾದಮೇಲೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹೊರಡ್ಬೇಕಲ್ವಾ, 11 ಗಂಟೆ ಟ್ರೈನ್ ಇದೆ ಅಲ್ಲ ಅಂದ್ಬಿಟ್ಟು ನಾವು ಕೂಡ ಹೊರಟು. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಅಂದರೆ ಆಟೋದಲ್ಲಿ ಹೋಗಬೇಕು. ನಾವು ಕೂಡ ಎಲ್ಲ ಹೋಗೋಣ ಅಂದ್ಬಿಟ್ಟು ಹೊರಟು. ನಾವು ಕೂಡ ತುಂಬಾ ಮಿಸ್ ಮಾಡಿಕೊಂಡ್ರೆ ರಾಯರ ಒಂದು ಸನ್ನಿಧಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಒಂದು ಸಲ ನೀವು ಕೂಡ ಭೇಟಿ ನೀಡಿ ಅಂತ ಹೇಳಿ ನಾನು ಕೂಡ ರಾಯರಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು. ನಾವು ಆಟೋದಲ್ಲಿ ಹೊರಟು. ನೋಡ್ಬೋದು ನನ್ನ ಮಗಳು ಯಾವ ಥರ ಆಟ ಆಡ್ತಿದ್ದಾಳೆ ಅಂತ. ಮೇಲೆ ಬಂದು ಕೂತ್ಕೋ ಅಮ್ಮು ಅಂದರೆ, ಇಲ್ಲ ನಾನು ಕೆಳಗಡೆ ಕೂತ್ಕೋತೀನಿ ಅಂತ ತುಂಬಾ ಹಠ ಮಾಡಿಕೊಂಡು ಕೆಳಗಡೆ ಕೂತ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂಡ ಬಂದಳು. ನೀವು ನೋಡ್ತಾ ಇರ್ಬೋದು ಹೆಂಗೆ ಮಾಡ್ತಾಯಿದ್ದಾಳೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಆದರೆ ನನ್ನ ಮಗು ಮಾತ್ರ ಒಂದು ಸ್ವಲ್ಪ ರೋಸಿದ್ಲು.
ಅದು ಬಿಟ್ಟರೆ ದರ್ಶನ ಕೂಡ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನ್ ಹತ್ರ ಬಂದು ಒಳಗಡೆ ರೈಲ್ವೆ ಸ್ಟೇಷನಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೂ ಕೂಡ ರಾಯರ ಫೋಟೋ ಎಲ್ಲ ಇಟ್ಟು ಅವರ ಇತಿಹಾಸ ಎಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ಕೂಡ 10:27ಕ್ಕೆ ರೀಚ್ ಆದೋ. ಅಂದರೆ ಮುಂಚೆನೇ ಹೋಗ್ಬೇಕಲ್ವ, 11 ಗಂಟೆ ಟ್ರೈನ್ ಇರೋದ್ರಿಂದ ಮುಂಚೆನೇ ಹೋದರೆ ನಮಗೆ ಒಳ್ಳೆಯದು ಅಂದ್ಕೊಂಡು ಹೋದೋ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆತ್ತನೆ ಕೂಡ ಅಂದರೆ ಪೈಂಟಿಂಗ್ ಕೂಡ ಮಾಡಿದ್ದಾರೆ ಅಂತ. ಅದಾದಮೇಲೆ ನಾವು ಕೂಡ ಹೋಗಿ ಅಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಆಟ ಆಡಿದ್ರು, ಹೆವಿ ಆಟ ಆಡಿದ್ರು. ಟ್ರೈನ್ ಬಂದಾದಮೇಲೆ ನೀವು ನೋಡ್ತಾ ಇರ್ಬೋದು ಹೊರಟಿದ್ದೀವಿ ಈಗ. ನಾವು ರೀಚ್ ಆಗಿ ಕ್ಲಿಪ್ ಮಾಡ್ಕೊಳಕ್ಕಾಗಲಿಲ್ಲ, ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇಷ್ಟಕ್ಕೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿದೆ. ರಾಯರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನೀವು ಕೂಡ